ಈ ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ದುರಾಸೆಯನ್ನು ಪಡ್ತಾ ಹೋದ್ರೆ ಸಾವಿರಾರು ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗಿ ಅಲ್ಲ ಹಾಳು ಮಾಡಿಕೊಂಡು ಮತ್ತೆ ಸಾಲವನ್ನು ತಲೆ ಮೇಲೆ ಹೇಳ್ಕೊಂಡು ಏನಾದರೂ ಒಂದು ಅನಾಹುತಗಳನ್ನು ಮಾಡ್ಕೊಳತಕ್ಕಂಥ ಸಂದರ್ಭಗಳು ಬಂದ್ಬಿಡ್ತು. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ಜೀವನವನ್ನು ಮಾಡಬಹುದು, ದುರಾಸೆಯನ್ನು ಪಡೋದಕ್ಕೆ ಹೋಗಬಾರ್ದು. ಒಬ್ಬ ವ್ಯಕ್ತಿ ಏನು ಮಾಡಿದೆ, ದೇವರನ್ನ ಕುರಿತು ತಪಸ್ಸು ಮಾಡಿದೆ. ದೇವರನ್ನ ಪೂಜೆ ಮಾಡಿ ಹೊಲ್ಸ್ಕೊಂಬಿಟ್ಟು ದೇವರನ್ನ ಕೇಳಿದೆ, ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳಿದೆ. ಅದಕ್ಕೆ ದೇವ್ರು ಏನು ಮಾಡಿದ್ರು, ತಥಾಸ್ತು ಅಂತ ಹೇಳ್ಬಿಟ್ರು. ಸರಿ, ಅವನೇನು ಮಾಡ್ದ, ತುಂಬ ಖುಷಿ ಆಗೋಗ್ಬಿಡ್ತು. ಮನೆಗೆ ಬಂದ. ಅವನಿಗೆ ಏನಾದರೂ ಒಂದು ನೀರು ಗ್ಲಾಸ್ ಮುಟ್ಟೋದಕ್ಕೆ ಹೋದರೆ ಅದು ಕೂಡ ಚಿನ್ನ ಆಗ್ತಾ ಇತ್ತು. ಮೊದಲು ತುಂಬ ಖುಷಿ ಆಗ್ತಾ ಇತ್ತು. ಅವನು ಊಟ ಮಾಡೋಕೆ ಹೋದರೆ ಊಟವೆಲ್ಲ ಚಿನ್ನ ಆಗಿ ಹೋಗ್ಬಿಡ್ತಾ ಇತ್ತು. ಕೊನೆಗೆ ಅವನಿಗೆ ಹೊಟ್ಟೆ ಹಸಿವು, ಬಾಯಾರಿಕೆ ಆಗೋದಕ್ಕೆ ಪ್ರಾರಂಭವಾಯಿತು. ಯಾಕೆಂತಂದರೆ ಏನು ಮುಟ್ಟಿದ್ರು ಕೂಡ ಅವನಿಗೆ ಚಿನ್ನ ಆಗಿ ಹೋಗ್ತಾ ಇತ್ತಲ್ಲ, ಅದಕ್ಕೋಸ್ಕರ ಅವನಿಗೆ ತುಂಬ ಕಷ್ಟ ಆಯಿತು. ಕೊನೆಗೆ ಅವನೇ ಮಾಡ್ದ, ತನ್ನ ಮಗನನ್ನು ಪ್ರೀತಿಯಿಂದ ಹೋಗಿ ಮುದ್ದು ಮಾಡೋದಕ್ಕೆ ಹೋದ ತಕ್ಷಣ ಅವನ ಮಗನೂ ಕೂಡ ಚಿನ್ನ ಆಗೋಗ್ಬಿಟ್ಟ. ಅವನಿಗೆ ಅರಿವಾಯ್ತು, ಅವನ ತಪ್ಪಿನ ಅರಿವಾಯ್ತು. ಅಯ್ಯೋ, ನಾನು ಎಂಥ ತಪ್ಪನ್ನು ಮಾಡಿದೆ, ನನಗೆ ಚಿನ್ನ ಎಲ್ಲ ನನಗೆ ಬೇಕಾಗಿಲ್ಲ, ನನಗೆ ಜೀವನ ಒಳ್ಳೆ ಶಾಂತಿಯುತವಾಗಿ ನಡೀತಕ್ಕಂಥದ್ದು ಬೇಕು, ನನಗೆ ಚಿನ್ನದಿಂದ ಯಾವುದೇ ಒಂದು ಲಾಭ ಇಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ದೆ, ದೇವರ ಹತ್ರ ಹೋಗಿ ಮತ್ತೆ ಪೂಜೆ ಮಾಡಿ ಹೊಲಿಸ್ಕೊಂಡ್ಬಿಟ್ಟು ಅವ್ನಿಗೆ ಹೇಳ್ದೆ, ಸ್ವಾಮಿ, ನನಗೆ ಚಿನ್ನ ಎಲ್ಲ ಬೇಡ, ನನಗೆ ಜೀವನದಲ್ಲಿ ನೆಮ್ಮದಿ ಬೇಕು, ಶಾಂತಿ ಬೇಕು, ಅಷ್ಟನ್ನು ದಯಪಾಲಿಸು ಸಾಕು ಅಂತ ಹೇಳ್ಬಿಟ್ಟು ಮೊದಲಿನ ಥರನೇ ಆಗಲಿ ಅಂತ ಹೇಳ್ಬಿಟ್ಟು ಅವನು ಕೇಳ್ಕೊಂಡಾಗ ಆಯಿತು ತಥಾಸ್ತು ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಅವನು ಬಂದು ನೆಮ್ಮದಿಯಾಗಿ ಇದ್ದುದರಲ್ಲಿ ಜೀವನವನ್ನು ಮಾಡೋದಕ್ಕೆ ಹೋದ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅಷ್ಟೇ, ಏನಾದರೂ ಬೇಕು ಅಂತಂದಾಗ ದುರಾಸೆಯಿಂದ ಪಡ್ಕೊಳಕ್ಕೆ ಹೋದರೆ ಅದು ನಮಗೆ ಕೈಗೆ ನೆಟ್ಕೋದಿಲ್ಲ. ಕೊನೆಗೆ ಒಂದು ದಿವಸ ನಾವು ಅದರಿಂದ ನೋವನ್ನು ಅನುಭವಿಸ್ತೀವಿ. ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ನಾವು ಆ ಥರ ದುರಾಸೆ ಪಡೋದು ಬೇಡ. ನಮ್ಮ ಇರುವಷ್ಟು ಇದರಲ್ಲಿ ನಾವು ಜೀವನವನ್ನು ಮಾಡಿದರೆ ತುಂಬ ಒಳ್ಳೆಯದು. ಆದಷ್ಟು ದುರಾಸೆ ಪಡ್ತಕ್ಕಂಥವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.